ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಹೆಚ್ಚಾಗಿ ಪ್ರತಿಯೊಂದು ವಸ್ತುಗಳನ್ನು ತರಲು ಪ್ಲಾಸ್ಟಿಕ್ ಚೀಲಗಳನ್ನು ಬಳಕೆ ಮಾಡುತ್ತಿದ್ದಾರೆ. ಈಗಾಗಲೇ ಸರ್ಕಾರ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಪ್ಲಾಸ್ಟಿಕ್ ಬಳಕೆಯನ್ನ ಮತ್ತು ಚೀಲಗಳನ್ನು ನಿಷೇಧಿಸುವ ಮತ್ತು ಜಾಗೃತಿ ಮೂಡುವ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡುತ್ತಲೇ ಇವೆ. ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಬಿಜಿವಿಜಿಯವರು ಇಂದು ಪ್ರೌಢಶಾಲೆಗಳಲ್ಲಿರುವ ಇಕೋ ಕ್ಲಬ್ ಅಡಿಯಲ್ಲಿ ಪ್ಲಾಸ್ಟಿಕ್ ತ್ಯಜಿಸಿರಿ, ಪರಿಸರ ಉಳಿಸಿರಿ ಎಂಬ ಅಭಿಯಾನವನ್ನ ಕೈಗೊಂಡಿದ್ದು, ಇಂದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಲಾಗಿದೆ. ಹಸಿರು ಉಸಿರು ಕಾಡಿದ್ದರಿ ನಾಡು, ಅರಣ್ಯ ನಾಶ ನಾಡು ವಿನಾಶ, ಅದಕ್ಕಾಗಿ ಕಾಡು ಬೆಳೆಸಿ ನಾಡನ್ನು ಉಳಿಸಬೇಕಾಗಿದೆ. ಪ್ರಾಣಿ ಪಕ್ಷಿಗಳು ಇಂದು ಪ್ಲಾಸ್ಟಿಕ್ ಹೆಚ್ಚು ಬಳಕೆಯಿಂದ ಅವುಗಳ ಜೀವಕ್ಕೆ ಹಾನಿಯಾಗುವಂತಹ ದೃಶ್ಯಗಳನ್ನು ನಾವು ಟಿವಿ ಮಾಧ್ಯಮದಲ್ಲಿ ನೋಡುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡುವುದನ್ನ ಮತ್ತು ಆ ಚೀಲಗಳ ಬಳಸುವುದನ್ನ ನಾವು ನಿಲ್ಲಿಸಬೇಕು. ಪರಿಸರ ಸ್ನೇಹಿ ಇರುವಂತಹ ಬಟ್ಟೆ ಚೀಲಗಳನ್ನ ಬಳಸಬೇಕು. ಇದರ ಮೂಲಕ ಪರಿಸರವನ್ನ ಉಳಿಸಿ ಬೆಳೆಸುವ ಒಂದು ಕಾರ್ಯಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ನಮ್ಮ ಶಾಲೆಯ ಇಕೋ ಕ್ಲಬ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಅನಿತಾ ಇವರ ನೇತೃತ್ವದಲ್ಲಿ ಇಂದು ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆ. ಉತ್ತಮವಾದ ಕಾರ್ಯವನ್ನ ಅವರು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಮುಖ್ಯ ಗುರುಗಳ, ಶಿಕ್ಷಕರ, ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನ ತಿಳಿಸಲಾಗುತ್ತದೆ. ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ, ಗಿಡಮರಗಳ ಬಗ್ಗೆ ಮತ್ತು ಉತ್ತಮ ಪರಿಸರವನ್ನ ನಿರ್ವಹಣೆ ಮಾಡುವುದರ ಬಗ್ಗೆ ಕಾಳಜಿಯನ್ನ ವಹಿಸಬೇಕೆಂದು ದಿನಾಂಕ 4/2/2026 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಜಿಲ್ಲಾ ಉತ್ಸವದ ಅಂಗವಾಗಿ ಬಿಜಿವಿಜಿ ಸಹಕಾರದೊಂದಿಗೆ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಎಂಬ ಅಭಿಯಾನದಲ್ಲಿ ಶಾಲಾ ಕನ್ನಡ ಕಲಾ ಶಿಕ್ಷಕರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಪರಿಸರ ಸ್ನೇಹಿ ಬಟ್ಟೆ ಚೀಲಗಳನ್ನು ವಿತರಣೆ ಮಾಡಿ ಎಂದು ಮಾತನಾಡಿದರು. ಶಾಲೆಯ ಇಕೋ ಕ್ಲಬ್ ಮುಖ್ಯಸ್ಥರಾದ ಶ್ರೀಮತಿ ಅನಿತಾ ಅವರು ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕಾರ್ಯಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಕಲರನ್ನೂ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ, ಎಸ್ಟಿಎಂಸಿ ಅಧ್ಯಕ್ಷರಾದ ಖಾನಾಪುರದಯ್ಯ, ಶಾಲಾ ಶಿಕ್ಷಕರಿಂದ ಶ್ರೀಮತಿ ನಫೀಜಾ ಅಂಜುಮಾ, ವೀಣಾ ಕುಲಕರ್ಣಿ, ಸಾವಿತ್ರಿ, ಸರಸ್ವತಿ, ಪಾಂಡುರಂಗಾದಿ ಸಾಯಿ ಹಾಗೂ ಶಾಲಾ ಸಿಬ್ಬಂದಿ, ವಿವಿಧ ತರಗತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಂದಿ ಫೌಂಡೇಶನ್ ಸುಚಿತ್ರಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ದಂಡಪ್ಪ ಬಿರಾದಾರ್ ಪರಿಸರ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಗೋಯಿಂಗ್ ಟು ಸ್ಕೂಲ್ ಸಂಸ್ಥೆಯ ತಿರುಮಲ ರೆಡ್ಡಿ ಕೊನೆಯಲ್ಲಿ ವಂದಿಸಿದರು. ಸುಂದರ ಸ್ವಚ್ಛ ನಾಡ ನಿರ್ಮಾಣ ಮಾಡಲು ನಾವುಗಳು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ತ್ಯಜಿಸಿ ದಿನನಿತ್ಯ ನಾವುಗಳು ಪರಿಸರ ಸ್ನೇಹಿ ಬಟ್ಟೆ ಚೀಲಗಳನ್ನು ಬಳಸಿ ಸುಂದರ ಭಾರತ, ಅಚ್ಚುಕಟ್ಟಾದ ರಾಜ್ಯ, ಅಂದಚಂದ ರಾಯಚೂರು ಜಿಲ್ಲೆ, ಗ್ರಾಮೀಣದಲ್ಲಿ ನಗರಗಳಲ್ಲಿ ಉತ್ತಮ ಪರಿಸರವನ್ನ ನಿರ್ಮಾಣ ಮಾಡಲು ನಾವು ಪ್ರತಿಜ್ಞೆಯನ್ನ ಸ್ವೀಕರಿಸುತ್ತೇವೆ. ಜೈ ಹಿಂದ್. ಸುಭಾಷ್ ಚಂದ್ರ ಬೋಸ್ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಖಾನಾಪುರದಲ್ಲಿ ಸಾಲುಮರದ ತಿಮ್ಮಕ್ಕನ ಒಂದು ಸಂಸ್ಥೆ ಅನ್ನುವಂಥ ನಾಮಾಂಕಿತ ಹೊಂದಿರುವಂಥ ಇಕೋ ಕ್ಲಬ್ ಅಡಿಯಲ್ಲಿ ಇವತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಮೂಲ ಉದ್ದೇಶ ಇಷ್ಟೇ, ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಬಳಕೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು. ಪರಿಸರ ಸ್ನೇಹವನ್ನು, ಉತ್ತಮ ವಾತಾವರಣ ನಿರ್ಮಿಸುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತ ರಾಯಚೂರು ಜಿಲ್ಲಾ ಉತ್ಸವದ ಹಿನ್ನೆಲೆಯಲ್ಲಿ ಇವತ್ತ ವಿಶೇಷವಾಗಿ ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಪರಿಸರವನ್ನು ಉಳಿಸಿ ಎನ್ನುವಂಥ ಅಭಿಯಾನವನ್ನು ಇಟ್ಟುಕೊಂಡು ನಮ್ಮ ಸುನಿತಾ ಮೇಡಮ್ ಅವರು ತಮ್ಮ ಇಕೋ ಕ್ಲಬ್ ಅಡಿಯಲ್ಲಿ ಅನಿತಾ ಮೇಡಮ್ ಅವರು ವಿಶೇಷವಾಗಿ ಅನಿತಾ ಎನ್ ಮೇಡಮ್ ಅವರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅನಿತಾ ಎನ್ ಮೇಡಮ್ ಅವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ನಾವು ನೀವೆಲ್ಲರೂ ಮುಂಬರುವ ದಿನಗಳಂತಲ್ಲ, ನಾವು ಇಂದಿನಿಂದಲೂ ಮುಂದೆ ಮತ್ತು ಈಗಲೂ ಯಾವಾಗಲೂ ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ನಿಲ್ಲಿಸಬೇಕು, ಪರಿಸರವನ್ನು ನಿಲ್ಲಿಸಬೇಕು. ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವುದಕ್ಕೆ ಹಸಿರೇ ಉಸಿರು ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾವು ನೀವೆಲ್ಲರೂ ಉತ್ತಮವಾದ ವಾತಾವರಣದಲ್ಲಿ ಬದುಕಬೇಕಾದರೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ನಾವು ಪರಿಸರ ಸ್ನೇಹಿ ಬಟ್ಟೆ ಚೀಲಗಳನ್ನು ಬಳಸಬೇಕು. ಆ ಬಟ್ಟೆ ಚೀಲಗಳನ್ನು ಬಳಸುವುದರ ಮುಖಾಂತರ ಬಹುಶಃ ಹಿಂದೆ ನನ್ನ ತಂದೆ ತಾಯಿ ಆಚಾರ್ಯರು ಎಲ್ಲಾದ್ರೂ ಊರು ಬಿಟ್ಟು ಹೋಗ್ಬೇಕಾದ್ರೆ ಯಾವಾಗಲೂ ಚೀಲ ಇಟ್ಕೊಳ್ತಾರೆ. ಬಹುಶಃ ನಮ್ಮ ಅಂಗಡಿ ಸೇರಿ ಗೊತ್ತಿದೆ, ಅವರು ಚೀಲ ಇಟ್ಕೊಂಡು ಇವತ್ತು ಬರುವಂಥ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದರಿಂದ ಪರಿಸರದ ಮೇಲೆ ಬಹಳಷ್ಟು ಹಾನಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಪರಿಸರ ಉಳಿಸಿ ಎನ್ನುವಂಥ ಅಭಿಮಾನವನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ತಿರುಮಲ ಖಾನಾಪುರದ ಈಕೋ ಕ್ಲಬ್ ಅಡಿಯಲ್ಲಿ ಅದರ ಮುಖ್ಯಸ್ಥರಾಗಿರುವಂಥ ಅನಿತಾ ಎನ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮತ್ತು ಸಕಲ ಶಿಕ್ಷಕರ ಸಹಕಾರದೊಂದಿಗೆ ವಿಶೇಷವಾಗಿ ಸರಳ ಸಜ್ಜನಿಕೆಯನ್ನು ರೂಢಿಸಿಕೊಂಡಿರುವಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಂಥ ಖಾನಾಪುರದವರ ಗೌರವಿತ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು, ವಿಶೇಷವಾಗಿ ನಾವು ನೀವೆಲ್ಲರೂ ಮತ್ತು ವಿಶೇಷವಾಗಿ ಮಕ್ಕಳೆಲ್ಲರೂ ನಾವು ಪರಿಸರ ಉಳಿಸಬೇಕಾದರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡುವುದು ನಿಲ್ಲಿಸಬೇಕೆನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ.